Hi students, welcome back to my channel MD Happy ರಾಧೆ ರಾಧೇಯ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಥಮ PUC ಪಠ್ಯಾಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 1 ಜೂನ್ 2026. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆ ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಿ, ಸರ್ ಜಿಯೋಗ್ರಫಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ LBA ಕ್ವಶನ್ ಪೇಪರ್ ಇದ್ದರೆ ದಯವಿಟ್ಟು ಬಿಡಿ ಅಂಥೇಳಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವೊಂದು ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಒಂದು ಜಿಯೋಗ್ರಫಿ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೋಸ್ಕರ. ಇಲ್ಲಿ ಸಮಯ 1 ಗಂಟೆ ಇದೆ, ಗರಿಷ್ಠ ಅಂಕಗಳು 30, ಒಟ್ಟು ಪ್ರಶ್ನೆಗಳ ಸಂಖ್ಯೆ 21 ಅಂತ ಹೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. ಕ್ರಮ ಸಂಖ್ಯೆ 1ರಿಂದ 12ರವರೆಗೆ ಪ್ರಶ್ನೆಗಳಿಗೆ ವಿದ್ಯಾರ್ಥಿಯು ಮೊದಲು ಬರೆದ ಉತ್ತರಗಳನ್ನು ಮಾತ್ರ ಪರಿಗಣಿಸಿ ಅಂಕಗಳನ್ನು ನೀಡಲಾಗುವುದು. ಅವಶ್ಯವಿದ್ದಡೆ ಸೂಕ್ತ ನಕ್ಷೆ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ. ಅವಶ್ಯ ಇತ್ತು ಅಂತಾರೆ, ಅಲ್ಲಿ ಒಂದು ನಕ್ಷೆಯನ್ನು ಕೊಡಿ ಮತ್ತು ಚಿತ್ರದೊಂದಿಗೆ ಅಂತೇಳಿ 2 ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹು ಆಯ್ಕೆಯಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂಥದ್ದಿದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ, ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ. ಜಿಯೋ ಮತ್ತು ಗ್ರಫೋಸ್ ಪದದ ಅರ್ಥ ಅಂದರೆ ಏನು ಅಂತೇಳಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಭೂಮಿ ಮತ್ತು ಸಂಸ್ಕೃತಿ, ಭೂಮಿ ಮತ್ತು ಜನಸಂಖ್ಯೆ, ಭೂಮಿ ಮತ್ತು ಅಧ್ಯಯನ, ಭೂಮಿ ಮತ್ತು ಸಮಾಜ. ಯಾವುದಾಗ್ತದೆ ಅಂತೇಳಿ ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು, ಭೂಮಿಯ ಮೇಲಿನ ಜೀವಿಗಳನ್ನು ಕುರಿತು ಅಧ್ಯಯನ ಮಾಡುವ ಭೂಗೋಳಶಾಸ್ತ್ರದ ಶಾಖೆ ಯಾವುದು? ಎ ಭೂರಚನಾಶಾಸ್ತ್ರ, ಜೀವ ಭೂಗೋಳಶಾಸ್ತ್ರ, ಗಣಿತ ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ ಅಂಥೇಳಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ. 3ನೇ ಪ್ರಶ್ನೆ, ಪ್ರಪಂಚದ ಎಲ್ಲ ಮಹಾಸಾಗರಗಳನ್ನು ಹೆಸರಿಸಿದವರು ಯಾರು ಅಂತಂದರೆ ಕೋಪರ್ನಿಕಸ, ಗೆಲಿಲಿ ಅಥವಾ ಅರಿಸ್ಟಾಟಲ, ಫರ್ನಾಂಡ್ ಮೆಗಲೆನಾ ಅಂಥೇಳಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಗಮನಿಸಿ. ಇನ್ನು ಕೆಲವೊಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು ಹೇಳಿಕೆ ಅಂತಂದರೆ, ಆಫ್ರಿಕಾ ಖಂಡವು 4 ದಿಕ್ಕುಗಳಿಂದ ಹರಡಿದೆ. 2ನೇ ಹೇಳಿಕೆ, ಏಷ್ಯಾ ಖಂಡವು ವಿಸ್ತಾರವಾದ ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದೆ. 3, ಅಂಟಾರ್ಟಿಕಾ ಖಂಡವು ಪೂರ್ಣವಾಗಿ ದಕ್ಷಿಣಾರ್ಧಗೋಳದಲ್ಲಿ ನೆಲೆಸಿದೆ. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕ್ವಶನನ್ನು ಕೇಳಿ A, B, C, D ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ಸರಿನಾ ಅಥವಾ 2 ಮತ್ತು 3 ಸರಿನಾ, 1 ಮತ್ತು 3 ಮಾತ್ರನಾ, 1, 2, 3 ಸರಿನಾ ಅಂತ ಈ ರೀತಿ ಇದ್ದಾಗ ನೀವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಪ್ರಶ್ನೆಗಳ ಉತ್ತರ ಗೊತ್ತಾಗ್ತದೆ. ಇನ್ನು ನೇರವಾಗಿ ಬಿಟ್ಟ ಸ್ಥಳ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 3 ಅಂಕ ನಿಮಗೆ ನೀಡಿದ್ದಾರೆ. ಆವರಣದಲ್ಲಿ ನೀಡಿರುವ ಸೂಕ್ತವಾದ ಒಂದನ್ನು ಬಳಸಿ ಬಿಟ್ಟ ಸ್ಥಳವನ್ನು ಬರೆಯಿರಿ ಅಂತ ಕೊಟ್ಟರೆ 3 ಪ್ರಶ್ನೆ ಕೊಟ್ಟಿದ್ದಾರೆ. 3.6 ಬಿಲಿಯನ್ ವರ್ಷಗಳೇ, ಚಂದ್ರಗ್ರಹಣ ಗ್ರೀಕ್ 4.6 ಬಿಲಿಯನ್ ವರ್ಷಗಳು ಅಂತ ಹೇಳ್ತಾರೆ. ಜಿಯೋಗ್ರಫಿ ಪದವು ಡ್ಯಾಶ್ ಭಾಷೆಯಿಂದ ಬಂದಿದೆ, ಬೆಳಕಿಗೆ ಬಂದಿದೆ. 6, ಭೂಮಿಯ ಅಂದಾಜು ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಡ್ಯಾಶ್ ಭೂಮಿಯ ಆಕಾರದ ಬಗ್ಗೆ ಇರುವ ಅತ್ಯಂತ ಹಳೆಯ ನಿದರ್ಶನ ಯಾವುದು ಅಂಥೇಳಿ ಕ್ವಶನನ್ನು ಕೇಳಿದರೆ ಇಲ್ಲಿ ಉತ್ತರ ಇದೆ, ದಯವಿಟ್ಟು ಹೋಗಿ ಅವನ್ನು ಬರೀರಿ ಅಂತ ಹೇಳ್ತೀನಿ. ಇದು ಹೊಂದಿಸಿ ಬರೀ ಕರ್ಕೊಂಡು ಹೋಗ್ತೀನಿ. ಇಲ್ಲಿ A ವಿಭಾಗ ಇದೆ, B ವಿಭಾಗ ಇದೆ, ಒಟ್ಟು 3 ಅಂಕ ಹೊಂದಿಸಿ ಬರೆಯಲು ನೀಡಿದ್ದಾರೆ ಘಟಕ ಪರೀಕ್ಷೆಯಲ್ಲಿ. ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಗಣಿತ ಭೂಗೋಳಶಾಸ್ತ್ರ, ದಕ್ಷಿಣ ಗೋಳ, ಜಲಾರ್ಧಗೋಳ, ಅಕ್ಷಾಂಶ ಮತ್ತು ರೇಖಾಂಶ, ಅತ್ಯಂತ ಹಳೆಯ ಖಂಡ ಉತ್ತರ ಗೋಳ, ಆಫ್ರಿಕಾ ಅಂಥೇಳಿ ಈ ರೀತಿ ಇದೆ. ಉತ್ತರವನ್ನು ದಯವಿಟ್ಟು ನೀವು ತಪ್ಪದೇ ನೀವು ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. 1 ಅಂಕಕ್ಕೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1 ಪದ ಅಥವಾ ವಾಕ್ಯದಲ್ಲಿ ಉತ್ತರ ಕೊಡಬೇಕು. ಪ್ರಶ್ನೆಗಳನ್ನು ಗಮನಿಸಿ. ಆಧುನಿಕ ಭೂಗೋಳಶಾಸ್ತ್ರ ಎಂದರೇನು? 10, ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ಭೂಗೋಳಶಾಸ್ತ್ರದ ಶಾಖೆ ಯಾವುದು? 11, ಭೂಮಿಯ ಆಕಾರದ ಬಗ್ಗೆ ಇರುವ ಆಧುನಿಕ ನಿದರ್ಶನ ಯಾವುದು? ಪ್ರತಿಪಾದ ಸಮತೋಲನ ಎಂದರೇನು? ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಒಂದು ಕಂಪ್ಲೀಟ್ ಒಂದು ಕೀ ಆನ್ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತೀನಿ. ಈಗ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ. ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 6 ಅಂಕ ಇಲ್ಲಿದೆ. 3 ಪ್ರಶ್ನೆಗಳು ಕೇಳಿದ್ದಾರೆ. ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಎಂದು ಏಕೆ ಕರೆಯಲಾಯಿತು? ಸಾಗರಶಾಸ್ತ್ರ ಎಂದರೇನು? ಭೂಮಿಯ ವಿವಿಧ ಹೆಸರುಗಳನ್ನು ತಿಳಿಸಿ. ಭೂಮಿಯನ್ನು ಭೌಮಿಕ ಗ್ರಹ ಎಂದು ಕರೆಯಲು ಕಾರಣವೇನು? ನೋಡಿ, ಪ್ರಪಂಚದ 4 ಪ್ರಮುಖ ಸಾಗರಗಳನ್ನು ವಿಸ್ತೀರ್ಣಕ್ಕನುಗುಣವಾಗಿ ಬರೆಯಿರಿ. ವಿಸ್ತೀರ್ಣಕ್ಕನುಗುಣವಾಗಿ ಇಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಒಟ್ಟು ನಿಮಗೆ ಇಲ್ಲಿ 5 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಷ್ಟು ನೀವು 3 ಪ್ರಶ್ನೆಗಳು ಉತ್ತರಿಸಬೇಕು. ಇನ್ನು ತದನಂತರ ಬರ್ತದೆ 5 ಅಂಕದ 2 ಪ್ರಶ್ನೆಗಳು ಅಂತ ಹೇಳ್ತಾರೆ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಭೂಗೋಳಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಕೃತಿಕ ಭೌಗೋಳಿಕ ಶಾಸ್ತ್ರದ ಮಹತ್ವವನ್ನು ಕುರಿತು ಟಿಪ್ಪಣಿ ಬರೆಯಿರಿ.
ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರವು ಇತರ ವಿಷಯಗಳೊಂದಿಗೆ ಹೊಂದಿರುವುದು ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಕೊಡ್ತಾರೆ. ಭೂಮಿಯು ಗೋಳಾಕಾರದಲ್ಲಿದು ಎಂಬುದನ್ನು ನಿರೂಪಿಸುವ ನಿದರ್ಶನ ವಿವರಿಸಿ, ಭೂಮಿಯ ಗಾತ್ರವನ್ನು ವಿವರಿಸಿ ಅಂಥೇಳಿ ಈ ರೀತಿ ನಿಮಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ LVA ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದೆ. ಇದು ಕನ್ನಡ ವಿದ್ಯಾರ್ಥಿಗಳಿಗೋಸ್ಕರ. ಹೇಗೆ ಅನಿಸ್ತು ಅಂತೇಳಿ ನಾನು ಕಮೆಂಟ್ ಮೂಲಕ ಎಲ್ಲರೂ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.